ನರೇಂದ್ರ ಮೋದಿ ಅವರು 15 ಲಕ್ಷ ಪ್ರತಿಯೊಬ್ಬರ ಅಕೌಂಟ್ಗೆ ಹಾಕ್ತೀನಿ ಅಂದಿದ್ರಾ? ಈ ಕ್ಲಿಪ್ ನೋಡಿ ವಿತ್ ಸಬ್ ಟೈಟಲ್ಸ್. ये जो चोर लुटेरों के पैसे विदेशी बैंकों में जमा है ना, उतने भी हम रुपये ले आए ना, तो भी हिंदुस्तान के एक गरीब आदमी को मुफ्त में 15-20 लाख रुपए यूं ही मिल जाएगा. ಮೋದಿ ಅವರು ಹೇಳಿದ್ದು ವಿದೇಶದಲ್ಲಿರೋ ಬ್ಲಾಕ್ ಮನಿ ಬಂದರೆ ಪ್ರತಿಯೊಬ್ಬ ಬಡವರಿಗೆ 15 ಲಕ್ಷ ಕೊಡಬಹುದು, ಅಷ್ಟು ದುಡ್ಡಿದೆ ಅಂತ. ಅಂಡ್ ನಾನು ಪ್ರಧಾನಮಂತ್ರಿ ಆದರೆ ಎಲ್ಲರ ಅಕೌಂಟ್ಗೆ 15 ಲಕ್ಷ ಹಾಕ್ತೀನಿ ಅಂತ ಹೇಳೇ ಇಲ್ಲ. ಇಟ್ಸ್ ಅ ಪ್ಯೂರ್ ಪ್ರೊಪಗಂಡ. ಹಾಗಾದ್ರೆ ಬ್ಲಾಕ್ ಮನಿ ತಂದ್ರ ಅಂತ ಕೇಳಿದ್ರೆ ನಿಮಗೆ ಕೆಲವೊಂದು ಎವಿಡೆನ್ಸ್ ಕೊಡ್ತೀನಿ ನೋಡಿ. ಇದು ನೋಡಬೇಕಾದಂಥ ಸಮಯದಲ್ಲಿ 2016ರ ಹಿಂದೂಸ್ತಾನ್ ಟೈಮ್ಸ್ ರಿಪೋರ್ಟ್. 27 ಪಬ್ಲಿಕ್ ಬ್ಯಾಂಕ್ ಅಫಿಷಿಯಲ್ ಸಸ್ಪೆಂಡ್ ಆದರು. ಫೆಬ್ರವರಿ 2017 156 ಸೀನಿಯರ್ ಬ್ಯಾಂಕ್ ಅಫಿಷಿಯಲ್ ಸಸ್ಪೆಂಡ್ ಆದರು. ಮಾರ್ಚ್ 2017 167 ಬ್ಯಾಂಕ್ ಅಫಿಷಿಯಲ್ ಸಸ್ಪೆಂಡ್ ಆದರು. ಇವರೆಲ್ಲ ಸಸ್ಪೆಂಡ್ ಆಗಿದ್ದು ಯಾಕೆ ಗೊತ್ತಾ? ಡಿಮಾನಿಟೈಸೇಷನ್, ಇರ್ರೆಗ್ಯುಲಾರಿಟಿ ಅಂಡ್ RBI ಗೈಡ್ಲೈನ್ಸ್ ವೈಲೇಷನ್ ಅಂಡ್ ಇರ್ರೆಗ್ಯುಲರ್ ಟ್ರಾನ್ಸಾಕ್ಷನ್ ಮಾಡಿರೋದಕ್ಕೆ, ಇಲ್ಲಿಗಲ್ ಆಗಿ ಟ್ರಾನ್ಸಾಕ್ಷನ್ ಮಾಡಿರೋದಕ್ಕೆ ತಮ್ಮ ಬ್ಯಾಂಕ್ಗಳಲ್ಲಿ. ದೇಶದ ಹೊರಗಡೆ ದೇಶದ್ರೋಹಿಗಳಿದ್ರೆ ಓಕೆ, ಬಟ್ ದೇಶದ ಒಳಗಡೆ ದೇಶದ್ರೋಹಿಗಳಿದ್ದಾಗ ಬದಲಾವಣೆ ತುಂಬಾ ಕಷ್ಟ. ಅಂಡ್ ವಿ ಫೇಲ್ಡ್ ಟು ರಿಕವರ್ ಬ್ಲಾಕ್ ಮನಿ. ಎಸ್, ವಿ ಫೇಲ್ಡ್. ಬಟ್ ಒಬ್ಬ ಭಾರತೀಯನಾಗಿ ನನಗೆ 15 ಲಕ್ಷ ಬಂತ ಅಂತ ಕೇಳಿದ್ರೆ ಹೌದು, 4 ಕಂತುಗಳಲ್ಲಿ ಬಂತು. ನಂಬರ್ 1, ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಕಟ್ಟಿದಾಗ ನನಗೆ ಮೊದಲನೇ ಕಂತಲ್ಲಿ ಬಂತು. ಆರ್ಟಿಕಲ್ 370 ತೆಗೆದುಹಾಕಿದಾಗ ನನಗೆ 2ನೇ ಕಂತಲ್ಲಿ ಬಂತು. ವಕ್ಫ್ ಅಮೆಂಡ್ಮೆಂಟ್ ಬಿಲ್ ತಂದಾಗ ನನಗೆ 3ನೇ ಕಂತಲ್ಲಿ ಬಂತು. ಹರಾಮಿ ಪಾಕಿಸ್ತಾನದವರ ಆತಂಕವಾದಿ ಹತ್ಯೆಗಳಿಗೆ ಪ್ರತ್ಯುತ್ತರಗಳನ್ನ ಕೊಟ್ಟಾಗ ನನಗೆ 4ನೇ ಕಂತಲ್ಲಿ ಬಂತು. ಅಂಡ್ ಐ ಆಮ್ ಪ್ರೌಡ್ ಟು ಬಿ ಅನ್ ಅಂಧಭಕ್ತ. ಜೈ ಹಿಂದ್.